ಜ್ಯೋತಿಷ್ಯ ಮಾರ್ಗದರ್ಶಕ. ಕುಂಭರಾಶಿಯ ಆತ್ಮೀಯ ವೀಕ್ಷಕರೇ, ಈ 6 ದಿನಗಳು 15, 16, 17, 18, 19, 20 ನಿಮ್ಮ ಜೀವನದ ಹೊಸ ಸಾಧ್ಯತೆಗಳು ಮತ್ತು ದೊಡ್ಡ ಆಲೋಚನೆಗಳು ಫಲ ನೀಡುವ ಸಮಯ. ನಿಮ್ಮ ರಾಶಿಯ ಅಧಿಪತಿಯಾದ ಶನಿಗ್ರಹದ ಪ್ರಭಾವವು ನಿಮ್ಮ ವೃತ್ತಿ, ಸಂಪಾದನೆ ಮತ್ತು ಹೂಡಿಕೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ನೀವು ಸಮಾಜಮುಖಿ ಆಲೋಚನೆಯಲ್ಲಿ ಮುಳುಗಿರುವಾಗ ವೈಯಕ್ತಿಕ ಜೀವನದ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳಬೇಕು? ನಿಮ್ಮ ಭವಿಷ್ಯದ ಯೋಜನೆಗಳು ಯಶಸ್ವಿಯಾಗಲು ಯಾವ ಕ್ರಮ ತೆಗೆದುಕೊಳ್ಳಬೇಕು? ಈ ಎಲ್ಲದರ ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಕುಂಭರಾಶಿಯವರೇ, ಈ ವಾರ ಶನಿಗ್ರಹವು ತನ್ನ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಮತ್ತು ಸ್ಥಿರತೆ ಇರುತ್ತದೆ. ನಿಮ್ಮಲ್ಲಿ ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬರುತ್ತದೆ. ಗುರುಗ್ರಹದ ದೃಷ್ಟಿ ನಿಮ್ಮ ಹಣಕಾಸಿನ ಮೂಲಗಳನ್ನು ಬಲಪಡಿಸುತ್ತದೆ. ಆದರೆ ರಾಹುಕೇತುಗಳ ಪ್ರಭಾವವು ನಿಮ್ಮ ಸಾಮಾಜಿಕ ವಲಯದಲ್ಲಿ ಅಥವಾ ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಗೊಂದಲಗಳನ್ನು ಸೃಷ್ಟಿಸಬಹುದು. ನಿಮ್ಮ ಆಲೋಚನೆಗಳು ಮತ್ತು ಮಾತುಗಳನ್ನು ಸ್ಪಷ್ಟವಾಗಿಡಲು ಪ್ರಯತ್ನಿಸಿ. ವೃತ್ತಿಕ್ಷೇತ್ರದಲ್ಲಿ ಕುಂಭರಾಶಿಯವರು ಹೊಸ ಸಂಶೋಧನೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತಾರೆ. ನಿಮ್ಮ ಹೊಸ ಆಲೋಚನೆಗಳನ್ನು ಹಿರಿಯ ಅಧಿಕಾರಿಗಳು ಪ್ರೋತ್ಸಾಹಿಸುತ್ತಾರೆ. ಸಹೋದ್ಯೋಗಿಗಳ ಸಹಕಾರವಿದ್ದರೂ ನಿಮ್ಮ ವೈಯಕ್ತಿಕ ನಿರ್ಧಾರಗಳೇ ನಿಮ್ಮನ್ನು ಮುನ್ನಡೆಸುತ್ತವೆ. ವ್ಯವಹಾರದಲ್ಲಿರುವವರು ಹೂಡಿಕೆ ಮಾಡುವ ಮೊದಲು ಕಾನೂನು ಮತ್ತು ಸರ್ಕಾರದ ನಿಯಮಗಳ ಬಗ್ಗೆ ಗಮನವಿರಲಿ. ಲಾಭದ ಮೂಲಗಳು ಹೆಚ್ಚಾಗುತ್ತವೆ, ಆದರೆ ಆ ಲಾಭವನ್ನು ಒಂದು ದಿನಾಂಕ ಸೇರಿಸಿ ರಂದು ಉಳಿತಾಯ ಮಾಡಲು ಯೋಜನೆ ಮಾಡಿ. ಆರ್ಥಿಕ ಸ್ಥಿತಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದು ದೊಡ್ಡ ಸ್ಥಿರತೆ ಬರುವ ಸಾಧ್ಯತೆ ಇದೆ. ಹೂಡಿಕೆಗಳ ವಿಷಯದಲ್ಲಿ ದೀರ್ಘಕಾಲ ಲಾಭ ನೀಡುವ ಯೋಜನೆಗಳ ಮೇಲೆ ಹೆಚ್ಚು ಗಮನ ಹರಿಸಿ. ಹಳೆಯ ಸಾಲಗಳನ್ನು ಈ ವಾರ ತೀರಿಸಲು ಶುಭ ದಿನಗಳಿರುತ್ತವೆ. ಆದರೆ ನಿಮ್ಮ ಮಿತ್ರರಿಗೆ ಹಣ ಸಹಾಯ ಮಾಡುವ ಮೊದಲು ಅದು ಮರಳಿ ಬರುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಇಲ್ಲವಾದರೆ ಆರ್ಥಿಕ ನಷ್ಟದ ಜೊತೆ ಸ್ನೇಹವೂ ಹಾಳಾಗಬಹುದು. ಕುಂಭರಾಶಿಯವರೇ, ನಿಮ್ಮ ಸಾಮಾಜಿಕ ಜೀವನವೇ ನಿಮ್ಮ ಬಲ. ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸಲು, ಹೊಸ ಗುಂಪುಗಳಿಗೆ ಸೇರಲು ಇದು ಉತ್ತಮ ವಾರ. ವೈವಾಹಿಕ ಜೀವನದಲ್ಲಿ ನಿಮ್ಮ ಮತ್ತು ಸಂಗಾತಿಯ ಆಲೋಚನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು. ಈ ಭಿನ್ನಾಭಿಪ್ರಾಯಗಳನ್ನು ಪ್ರೀತಿಯಿಂದ ಬಗೆಹರಿಸಿ. ಪ್ರೇಮಿಗಳಿಗೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಉತ್ತಮ ಸಮಯ. ಆದರೆ ಭಾವನಾತ್ಮಕ ಒತ್ತಡದಿಂದ ದೂರವಿರಿ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಶ್ರಾಂತಿ ಪಡೆಯಲು ಸಮಯ ನೀಡಿ. ಶನಿಗ್ರಹದ ಪ್ರಭಾವದಿಂದಾಗಿ ಹಳೆಯ ಕೀಳುನೋವುಗಳು ಅಥವಾ ಮೂಳೆ ಸಮಸ್ಯೆಗಳು ಹೆಚ್ಚಾಗಬಹುದು. ಧ್ಯಾನ ಮತ್ತು ಏಕಾಂತದ ಅಭ್ಯಾಸವನ್ನು ಈ ವಾರ ಕಡ್ಡಾಯವಾಗಿ ರೂಢಿಸಿಕೊಳ್ಳಿ. ಕುಂಭರಾಶಿಯವರೇ, ಈ 6 ದಿನಗಳ ನಿಮ್ಮ ಕಾರ್ಯಯೋಜನೆ ಹೀಗಿರಲಿ. ದಿನಾಂಕ 15 ಮತ್ತು 16 ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೂಡಿಕೆಗಳನ್ನು ಮಾಡಲು ಶುಭ. ದಿನಾಂಕ 17 ಸಾಮಾಜಿಕವಾಗಿ ಬಹಳ ಸಕ್ರಿಯರಾಗಿರಿ, ಸ್ನೇಹಿತರಿಂದ ಲಾಭ. ದಿನಾಂಕ 18 ಮತ್ತು 19 ಅನಗತ್ಯ ವಾದಗಳು ಮತ್ತು ವೃತ್ತಿಕ್ಷೇತ್ರದಲ್ಲಿ ಸಣ್ಣ ವಿಳಂಬ ಸಾಧ್ಯತೆ, ತಾಳ್ಮೆ ಇರಲಿ. ದಿನಾಂಕ 20 ವಾರದ ಕೊನೆಯ ದಿನ, ನಿಮ್ಮ ಆಧ್ಯಾತ್ಮಿಕ ವಿಚಾರಗಳು ಮತ್ತು ವಿಶ್ರಾಂತಿಗೆ ಸಮಯ ಕೊಡಿ. ಈ ವಾರ ನಿಮ್ಮ ದೊಡ್ಡ ಸವಾಲು ಎಂದರೆ ಅತಿಯಾದ ವಿಶ್ಲೇಷಣೆ ಮತ್ತು ಉದಾಸೀನತೆ. ಇದನ್ನು ನಿವಾರಿಸಲು ಪ್ರತಿದಿನ ಸೂರ್ಯಾಸ್ತದ ನಂತರ ಮನೆ ಬಾಗಿಲ ಹೊರಗೆ ಒಂದು ಎಣ್ಣೆ ದೀಪವನ್ನು ಎಳ್ಳೆಣ್ಣೆ ಹಚ್ಚಿ ಶನಿದೇವರಿಗೆ ಸಂಬಂಧಿಸಲು. ಈ ಪರಿಹಾರ ನಿಮ್ಮ ಕೆಲಸದ ವಿಳಂಬವನ್ನು ಕಡಿಮೆ ಮಾಡುತ್ತದೆ. ಶನಿದೇವರ ಮಂತ್ರವನ್ನು ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದನ್ನು 21 ಬಾರಿ ಜಪಿಸಿ. ಕುಂಭರಾಶಿಯವರೇ, ನಿಮ್ಮ ಈ ವಾರ ಜ್ಞಾನ, ಯಶಸ್ಸು ಮತ್ತು ಶಾಂತಿಯಿಂದ ಕೂಡಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.